ಆ ಸಲೂನ್ ಅಂಗಡಿಯನ್ನು ಯಾಕೆ ನೆನ್ಕೊಂಡು ಬರ್ತೀನಿ ಅಂತಂದ್ರೆ, ಆ ಸಲೂನ್ ಅಂಗಡಿ ಇಡೀ ಚಳವಳಿಯನ್ನು, ಸಮಾಜವಾದಿ ಚಳವಳಿಯನ್ನು ರೂಪಿಸತಕ್ಕಂಥ ಒಂದು ಕೇಂದ್ರ ಆಗಿದೆ. ಅಲ್ಲಿ ಎಲ್ಲ ಸಮಾಜವಾದಿಗಳು, ಜಾರ್ಜ್ ಫರ್ನಾಂಡಿಸ್ನಂತವ್ರು ಕೂಡ ಬಂದು ಹೋಗಿದ್ದಾರೆ. ಎಲ್ಲರೂ ಕೂಡ ಹೊರಗಿನ ಎಲ್ಲರೂ ಕೂಡ ಬಂದು ಹೋಗಿ ಅವ್ರ ಜೊತೆ ಮಾತಾಡುವಂಥ. ನನಗೆ ರಾಜಪ್ಪ ಹಡಪದವರ ಸಲೂನ್ ಅಂಗಡಿ ಯಾಕೆ ನೆನಪಾಯ್ತು ಅಂತಂದ್ರೆ, ಈ ಬಿ ಬಾಬುರ ಸ್ಟುಡಿಯೋ ನೋಡಿದಾಗ ಇಡೀ ಮುಂಡುರಿಗೆಯ ಚರಿತ್ರೆಯನ್ನು ನಾವು ಗಮನಿಸಿಕೊಂಡ್ರೆ, ಈ ನೆಲದೊಳಗಡೆ ಹುಟ್ಟಿರುವಂಥ ಅಲ್ಪ ಸ್ವಲ್ಪದ ಪ್ರಗತಿಪರವಂಥ ಚಿಂತನೆಗಳೇನಿದಾವಲ್ಲ, ಹೋರಾಟಗಳೇನಿದಾವಲ್ಲ, ಆ ಹೋರಾಟ ಎಲ್ಲವೂ ರೂಪುಗೊಂಡಿರೋದು ಬಿ ಬಾಬು ಅವರ ಸ್ಟುಡಿಯೋದಲ್ಲಿ ಅನ್ನೋದನ್ನು ನಾವು ನೆನಪಿಸ್ತೀವಿ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೌಢ್ಯ ಬಿತ್ತುವಂಥ ಕೇಂದ್ರಗಳಿವೆ. ಮುಂಡರಿಗೆ ಸಾಮಾನ್ಯವಾದದಲ್ಲಿ ಮೌಢ್ಯ ಬಿತ್ತುವಂಥ ಕೇಂದ್ರಗಳಿರುವಾಗ, ನಿತ್ಯ ಅಂಧಭಕ್ತರನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸಗಳು ನಡೀತಾ ಇರುವಾಗ, ಇಲ್ಲಿ ಮನುಷ್ಯರನ್ನಾಗಿ ಕಾಣ್ತಕ್ಕಂಥ, ಮನುಷ್ಯರನ್ನ ಪ್ರೀತಿಯ ನೆಲೆಯಿಂದ ನೋಡ್ತಕ್ಕಂಥ, ಮಾನವೀಯ ನೆಲೆಯಿಂದ ನೋಡ್ತಕ್ಕಂಥ ಒಂದು ಕೇಂದ್ರ ಬಿ ಬಾಬು ಅವರ ಸ್ಟುಡಿಯೋ ಆಗಿತ್ತು ಅನ್ನೋದನ್ನು ನೆನಪಿಸ್ಬೇಕು. ನಾನು ಎಷ್ಟು ವರ್ಷ ಎಷ್ಟು ಸಲ ಇಲ್ಲಿ ಮುಂದೂರಿಗೆ ಬಂದಿದ್ದೆ ಲೆಕ್ಕಿಲ್ಲ. ನಾನು ಬರೋದಂದ್ರೆ ಒಬ್ಬರೇ ಬಂದವನಾಗ. ಅದು BGSನ ಸಾಂಸ್ಕೃತಿಕ ಸಂಘಟನೆ ಆಗಿರ್ಬೋದು, ಸಾಂಸ್ಕೃತಿಕ ಸಂಘಟನೆ ಆಗಿರ್ಬೋದು, ಎಷ್ಟು ಸಲ ಬಂದ. ಇಷ್ಟು ಸಲ ಬಂದಾಗ ಬಿ ಬಾಬು ಅವ್ರನ್ನ ನಮ್ಮ ಮನೆಯಲ್ಲಿ ಹೋದಾಗ ಒಂದು ವಿಷಯ ಹೇಳಬೇಕು. ನಾನು ಇಷ್ಟು ಸಾವಿರಾರು ಸಲ ಬಂದು ಹೋಗಿರಲ್ಲ, ಬಂದಾಗ ಯಾರು ಕೂಡ ಅವ್ರ ಸಮುದಾಯ ಚೆನ್ನಾಗಿ ಇದ್ದದ್ದೇ ನಾನು ಅನ್ಕೊಂಡಿದ್ದೆ. ನಮ್ಮ ಹೊರಗಡೆ ಬಹಳ ದೊಡ್ಡ ಜಾತ್ಯಾತೀತರ ಆಗ್ಬೋದು ನಾವು, ಅದು ಕುಟುಂಬದ ಒಳಗಡೆ ಆಗೋದೇನಿದೆಯಲ್ಲ, ನಮ್ಮ ಸಂಬಂಧಗಳು ಯಾರಿಂದ ಹೇಗೆ ಬೆಳೀತವೆ ಅನ್ನೋದನ್ನು ನೋಡಿದರೆ, ಇಷ್ಟೆಲ್ಲ ಮಂದಿರಗಳಲ್ಲಿ ಅಲ್ಪಸಂಖ್ಯಾತರು ಇದ್ದಾರಲ್ಲ, ಅವರು ಎಂದೂ ಕೂಡ ಅವ್ರ ಮನೆ ಒಳಗಡೆ ನೋಡಿರ್ತಾರೆ. ನೋಡಿದ್ದೆ ಯಾರು ಅಂತಂದ್ರೆ ಈ ಥರ ಗೆಳೆಯರು, ಈ ಥರ ಗೆಳೆಯರು. ನಾವು ಎಷ್ಟೊತ್ತು ಬರ್ತಿದ್ದೀವಿ ಅಂತ ಗೊತ್ತಿಲ್ಲ. ನಮಗೆ ಇಲ್ಲಿರಲ್ಲ, ಸಾಕ್ಷಾತ್ ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮ 11 ಗಂಟೆ 12 ಗಂಟೆ ಬಂದಾಗ, 12 ಗಂಟೆ 11 ಗಂಟೆ ಬಂದಾಗ ಕೂಡ ನಾವು 18 ಜನ 15 ಜನ ಇಷ್ಟೆಲ್ಲ ಇದ್ದಾಗ ನಾವು ಉಪವಾಸವಿರೋಂಥ ನೋಡ್ಕೊಂಡು ಬಂದ ಒಂದು ಮನೆ ಇದ್ರೆ ಅದು ಬಿಟ್ಟು ಹೆಂಗೆ ಹೇಳ್ಬೋದು, ಮಾತಾಡೋದು ಕಷ್ಟ ಆಗ್ತದೆ. ಎಲ್ಲಿಂದ ಮಾತಾಡಬೇಕು? ನಮ್ಗೆ ಈ ಥರ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಈ ಪರಂಪರೆ ಏನಿದೆಯಲ್ಲ, ಇಲ್ಲ ಅಂಧಭಕ್ತರ ಪರಂಪರೆ ದೊಡ್ಡದಂಥ ಪಡೆ ಇದೆ. ಅದು ಈ ಥರ ವೈಚಾರಿಕವಂಥ ಪಡೆಗೆ ದೊಡ್ಡದಂಥ ಪಡೆ ಇಲ್ಲ. ಇಷ್ಟೆಲ್ಲ ಮನಸ್ಸುಗಳು ಕೂಡಿದ್ವಲ್ಲ, ಈ ಕಾರ್ಯಕ್ರಮ ಮಾಡುವ ಗೆಳೆಯರು ಹೇಳಿದೆವು, ನಾವು ಹಳೇ ಗೆಳೆಯರನ್ನ ಕೂಡಿಸ್ತಾ ಇದ್ದೀವಿ. ಬಹಳ ಒಳ್ಳೆಯದು. ಅವರೆಲ್ಲ ಹಳೇ ಮನಸ್ಸುಗಳಿಂದ ಬಂದಿದ್ರೆ, ಆ ಕಾಲದೊಳಗಡೆ ಎಲ್ಲ ನಿಷ್ಕಲ್ಮಶದಿಂದ ಇರುವಂಥ ಮನಸ್ಸುಗಳಿದ್ವಲ್ಲ, ಎಲ್ಲವನ್ನೂ ಪ್ರೀತಿಯಿಂದ ಕಾಣುವಂಥ ಮನಸ್ಸುಗಳಿದ್ವಲ್ಲ, ಎಲ್ಲವೂ ಕೂಡ ಸಮಾನತೆಯ ಕನಸಿನಿಂದ ಈ ಸಮಾಜವನ್ನು ಕಟ್ಟಬೇಕು ಅಂತ ಕನಸುಗಳಿದ್ವಲ್ಲ, ಆ ಮನಸ್ಸಿನಿಂದ ಎಲ್ಲರೂ ಕೂಡಿಕೊಂಡಿದ್ದೀವಿ ಅಂತಂದರೆ ಬಹಳ ದೊಡ್ಡದಂಥ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕೂಡಿಕೊಂಡಿರುವಂಥ ಎಲ್ಲ ತಲೆಮಾರು, ಇಲ್ಲಿರುವಂಥ ಎಲ್ಲ ತಲೆಮಾರು ಏನಿದೆಯಲ್ಲ, ಆ ತಲೆಮಾರು ಹೊಸ ಹೆಜ್ಜೆಗಳನ್ನು ಈ ಕ್ಷಣದಿಂದ ಇರೋದಾದರೆ ನಿಜಕ್ಕೂ ಬಿ ಬಾಬು ನಿಜವಾದ ಸಿದ್ಧಾಂತದಲ್ಲಿ ಇಲ್ಲಿ ಅಷ್ಟನ್ನು ಹುಟ್ಟುಕೊಳ್ಬೇಕು. ಹೊಸ ಇಲ್ಲಿ ನೋಡಿದ್ರೆ ಏನಾದರೂ ಒಂದು ಕಾರ್ಯಕ್ರಮ ನಾನು ಸುಮ್ಮನೆ ಹೇಳ್ತೀನಿ, ಎಲ್ಲ ಭಾಳ ಸಮಯ ತಗೊಳ್ತೀನಿ ಅಂದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಈ ಸಮಯ ನಿಗದಿ ಮಾಡಲಿಕ್ಕೆ ಹೇಳಿದ್ದೆ ನಾನು. ಇಲ್ಲಿ ಕೇಳುವಾಗ ಎಲ್ಲ ಗೆಳೆಯರು ಏನು ಯಾರು ಹುಡುಗೇ ಇಲ್ಲ, ಹುಡುಗ ನಾನೊಬ್ಬ ಇರ್ತಾನೆ, ಇನ್ನೊಬ್ಬ ಇರ್ತಾನೆ, 3 ಜನ ದಾಟೋದೇ ಇಲ್ಲ. ಇಷ್ಟೆಲ್ಲ ಮಾಡಿರುವಂಥ ಚರಿತ್ರೆಯಿರುವಂಥ ಈ ನಗರದೊಳಗಡೆ ಇಲ್ಲಿ ಬಂಡಾಯ ಸಹಾಯ ಸಂಘಟನೆ, ರಾಜ್ಯ ಬಂಡಾಯ ಸಹಾಯ ಸಂಘಟನೆ ಮಾಡುವಂಥ ಗೆಳೆಯರ ಪಡೆ ಇಲ್ಲಿರುವಂಥ ಈ ನೆಲದೊಳಗಡೆ ಅವನ್ನೆಲ್ಲ ಎಲ್ಲಿ ಹೋದ್ರು, ನಾವು ಎಲ್ಲಿ ಹೋಗಿದ್ದೀವಿ ಅಂತ. ಅವ್ರು ಯಾರು ಹೋದ್ರು, ನಾವೇ ಹೋಗಿದ್ದು, ಬೇರೆ ಯಾರು ಅಲ್ಲ, ನಾವೇನೇ ಹೋಗಿದ್ವಿ. ನಾವು ಇದ್ದ ನೆಲೆಗಳಲ್ಲಿ ಎಲ್ಲೆಲ್ಲೋ ಹೋಗಿದ್ವಿ. ನಮ್ಮ 3 ನೆಲೆಗೆ ಬರುವುದಾದರೆ, ಈ ಥರ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡೋದಾದರೆ, ಮತ್ತೆ ಇಲ್ಲೊಂದು ಹೊಸ ಮನುಷ್ಯರ ಹುಡುಕಾಟದೊಳಗಡೆ ಒಂದು ಹೊಸ ಚಳವಳಿಯ ಪಡೆ ಹುಟ್ಟುಕೊಳ್ಳೋದಾದರೆ
ನಿಜಕ್ಕೂ ಕೂಡ ಅದು ಬೇಗ ಬದಲಾವಣೆ ಆಗ್ತದೆ. ನನಗೆ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತೀವಿ. ಏನು ಅಂತಂದ್ರೆ ಬಿ ಬಾಬು ಅವರು ಸರ್ಕಾರಿ ನೌಕರಿಂದ ಬಿಟ್ಟು ಬಂದು ಈ ಥರದ ರಂಗಭೂಮಿ ಒಳಗಡೆ ಚಳವಳಿಗೆ ತೊಡಗಿಸಿಕೊಟ್ರು ಅಂತ. ಅದು ಅಲ್ಲಿಗೆ ನಿಂತಿಲ್ಲ. ನಮ್ಮ ಬೊಬ್ಲು ಇದ್ದಾನಲ್ಲ, ನಮ್ಮ ಬೊಬ್ಲು ಅಂತಲೇ ಕರೀದು, ಬೊಬ್ಲು ಇದ್ದಾನೆ, ಅವನು ಒಬ್ಬರು ಇಟ್ಕೊಂಡು ಇಲ್ಲಿ ಬಿಟ್ಟು ಬಂದಿದ್ದಾನೆ. ನನಗೆ ಸರ್ಕಾರಿ ನೌಕರಿ ಮುಖ್ಯ ಅಂತ ಇಲ್ಲಿ ಬಂದಿದ್ದಾನೆ. ಇಂಥ ಮನಸ್ಸುಗಳನ್ನ ಇಟ್ಕೊಂಡು ಇಲ್ಲೊಂದು ಚಳವಳಿಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುದಾದ್ರೆ, ಮತ್ತೆ ಹರಿದು ಹಂಚಿಕೊಂಡಿರುವಂಥ ಮನಸ್ಸುಗಳನ್ನ ಒಟ್ಟುಗೂಡಿಸ್ಲಿಕ್ಕೆ ಸಾಧ್ಯ ಆಗುದಾದ್ರೆ, ಯಾವುದೇ ಧರ್ಮದ ಭೇದವಿರುತ್ತೆ, ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಮನಸ್ಸು ಬರೋದಾದ್ರೆ, ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂತಂದ್ರೆ, ಬಿ ಬಾಬು ನಾನು ಹಳೆಯ ಮನೆಯಿಂದ ಹೇಳ್ಕೊಂಡು ಹೊಸ ಮನೆ ನೋಡಿದಾಗ, ಈಗ ಹೊಸ ಮನೆಯನ್ನು ನೋಡಿದಾಗ ಅದರೊಳಗಡೆ ಎಲ್ಲರ ಸಮ್ಮುಖ ಇದೆ. ಆ ಮನೆಯನ್ನು ನೋಡಿದಾಗ ನಮ್ಮ ರಾಮಕೃಷ್ಣ ದೊಡ್ಡ ಮನೆಯವರು ಕೊಟ್ಟಿರುವಂಥ ಮರ ತಿಂಡಿಗಳದ್ದು ಏನಿದೆಯಲ್ಲ, ಅವ್ರಿಗೆ ಎಲ್ಲರೂ ಕೂಡಿ ಕಟ್ಟಿದಾಗ ಒಂದು ಮನೆ ಆಗ್ತದೆ. ಎಲ್ಲರೂ ಕೂಡಿ ಕಟ್ಟಿದಾಗ ಒಂದು ಮನೆ ಆಗ್ತದೆ. ಯಾವುದಾದ್ರೂ ಮನೆ ಆದರೆ ಹಾಗೆ ಮನೆ ಆಗ್ಬೇಕು ಅಂತ ನಾವು ಅನ್ಕೊಳ್ತಾ ಇದ್ದೇವೆ. ಮನೆ ಅವ್ರದ್ದಾಗಿರ್ಬೋದು, ಆ ಕಾರಣಕ್ಕೆ ಎಲ್ಲರಿಗೂ ಪ್ರೀತಿ ಗೌರವ ಆತನ ತೊಡಗಿಸಿಕೊಳ್ಳುವಿಕೆ ಏನಿದೆಯಲ್ಲ, ಅದು ಮಾತ್ರ ಸಾಧ್ಯ ಆದಾಗ ಒಂದು ಮನೆ ಆಗ್ತದೆ. ಮತ್ತೆ ನಾವು ಈ ನೆಲದೊಳಗಡೆ ಮನೆ ಕಟ್ಟುವಂಥ ಕೆಲಸಗಳು ಮಾಡೋಣ. ಧನ್ಯವಾದ.